ಅದೇ ರೀತಿಯಲ್ಲಿ 88-90ರದ್ದು ನಮ್ಮ ಪರ್ಯಾಯ. ಹೀಗೆ ಬೆಂಗಳೂರಿನವರು ಯಾರೋ ಒಬ್ಬರು ಬಂದು ಏನೊಂದು ಕಾರ್ಯಕ್ರಮ ಮಾಡ್ತೇವೆ ಅಂತಂದರು. ಅವರು ಮೊದಲು ವಿದ್ಯಾಮಾನ್ಯ ತೀರ್ಥರು ಆವಾಗ ಬಡಗು ಮಾಳಿಗೆಯಲ್ಲೇ ಇದ್ದರು. ನಮ್ಮ ಪರ್ಯಾಯ ಆದರೂ ಕೂಡ ಅವರೊಂದು ಕೋಣೆಯಲ್ಲಿ, ನಾವೊಂದು ಕೋಣೆಯಲ್ಲಿ ಬಡಗು ಮಾಳಿಗೆಯಲ್ಲೇ ಇದ್ದರು ಅವರು. ಇವರು ಬಂದು ವಿದ್ಯಾಮಾನ್ಯರಿಗೆ ನಮಸ್ಕಾರ ಮಾಡಿದರು. ಏನು ಎಂಥದ್ದು ಎತ್ತ ಅಂತೆಲ್ಲ ವಿಚಾರ ಮಾಡಿದಾಗ ಹೀಗೀಗ ಒಂದು ಸನ್ಮಾನ ಅಂತೆಲ್ಲ ಮಾತಾಡ್ತಾ ಹೋದಾಗ ವಿಷಯ ಎಲ್ಲಿಗೆ ಅವರು ವಿದ್ಯಾಮಾನ್ಯರ ಕ್ರಮನೇ ಹಾಗೆ ಮಾತಾಡ್ತಾರೆ, ಸ್ವಲ್ಪ ಮಾತಾಡ್ತಾರೆ. ಅವಿನ್ನು ಜಾಸ್ತಿ ಲೌಕಿಕದ್ದು ಬಿಡಿಸ್ತಾನೆ ಅಂತಂದಾಗ ಓಂ ತತ್ವ ಸಮನ್ವಯಾತ್, ಓಂ ಶಾಸ್ತ್ರಯೋನಿತ್ವ ಶುರು ಮಾಡ್ತಾರೆ. ಅವು ಎದ್ದುಕೊಂಡು ಹೋಗಿ ಬಿಡ್ತಾರೆ. ಅದೇ ರೀತಿಯಲ್ಲಿ ಇವನ ಹತ್ರ ಮಾತಾಡ್ತಾ ದೇವರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಆ ಬಂದಂಥ ವ್ಯಕ್ತಿ ಏನೋ ಬಾಯಲ್ಲಿ ಅಬದ್ಧ ಅಂದು ಬಿಟ್ಟ. ಏನು ಅಬದ್ಧ ಅಂದು ಬಿಟ್ಟ ಅಂದರೆ ಕೃಷ್ಣ ಒಂದೇ ಪೂರ್ಣನಾದ ದೇವರು ಅಂತ ಹೀಗೇನೋ ಮಾತಂದವ. ಆ ಮಾತಂದದ್ದೇ ತಡ ವಿದ್ಯಾಮಾನ್ಯರು ಅಲ್ಲೇ ಉರಿದ್ರು. ನಾನೆಲ್ಲೋ ಸಿಂಹಾಸನದಲ್ಲಿ ಮಂತ್ರಾಕ್ಷತೆ ಕೊಡ್ತಿದ್ದೆ ಕಾಣುತ್ತೆ. ಎಲ್ಲ ಮುಗಿಸ್ಕೊಂಡು ಬಂದಾಗ ಇವರು ನನಗೆ ಸಿಕ್ಕಿದ್ರು. ಅಲ್ಲೇ ಬೆಂಗಳೂರು ಕಾರ್ಯಕ್ರಮ ಮಾಡುವವರು ನನಗೆ ಸ್ವಾಮಿ ಹೀಗೀಗಾಯಿತು ಹೀಗೀಗಾಯಿತು, ಏನು ಮಾಡೋಣ ಅಂತಂದರು. ಅವರಂದಿದ್ರು ನಾನು ಕಾರ್ಯಕ್ರಮ ಮಾಡಲಿಕ್ಕೆ ಬಿಡೋಲ್ಲ ಅಂತಂದಿದ್ರು ವಿದ್ಯಾಮಾನ್ಯರು. ಸ್ವಾಮಿ ಏನು ಮಾಡೋಣ? ನಾನಂದೆ ನಾವು ಮುಂದುವರಿಸೋಣ ಅಂದೆ. ಹಾಗೆ ಸಾಯಂಕಾಲ ಆಯಿತು, 6 ಗಂಟೆ ಆಯಿತು. ಅವರು ಬಂದರು, ನಾನು ಬಂದು ಕೂತೆ. ಏನು ಧ್ವನಿವರ್ಧಕದಲ್ಲಿ ಏನಿನ್ನು ವೇದಘೋಷ ಆಗಬೇಕು. ವಿದ್ಯಾಮಾನ್ಯರು ದಡ ಇಳ್ಕೊಂಡು ಬಂದೇ ಬಿಟ್ಟರು. ಅವರಿಗೆ ಹೇಳಲಿಲ್ಲ ಕೇಳಲಿಲ್ಲ. ಹೇಗೆ ಶೃಂಗೇರಿಗೆ ಹೋಗಿದ್ರೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಹಾಗೆ. ಯಾಕೆ ಅಂತಂದರೆ ಅನಾಹುತ ಅಧ್ವರಂ ಗಚ್ಚೇತು ಅಂತ ಒಂದು ನಿಯಮ. ಯಜ್ಞಕ್ಕೆ ಹೋಗಬೇಕು ಅಂತಾದರೆ ಯಾರ ಆಮಂತ್ರಣನೂ ಬೇಡ ಅಂತೆ. ನಾವೀಗ ಯಜ್ಞಕ್ಕೆ ಹೋಗುವಾಗ ಆಮಂತ್ರಣ ಬೇಡ ಅಂತ ಇಟ್ಟುಕೊಳ್ಳಲ್ಲ, ಮದುವೆಗೆ ಹೋಗುವಾಗ ಆಮಂತ್ರಣ ಬೇಡ ಅಂತ ಗಡದ್ದಾಗಿ ಹೋಗಿ ಎಲ್ಲ ಮದುವೆಗಳು ಊಟ ಮಾಡಿಕೊಂಡು ಬರ್ತೇವೆ. ಯಜ್ಞಕ್ಕೆ ಹೋಗುವಾಗ ಆಮಂತ್ರಣ ಬೇಡ ಅಂತ. ಇದು ಒಂದು ಜ್ಞಾನ ಯಜ್ಞ ಅಂತಂದರು. ದಡ ಬಂದರು. ಅಲ್ಲಿ ಕುರ್ಚಿ ಇದ್ದದ್ದು ಒಂದು ನನಗೆ, ಮತ್ತೊಂದು ಸನ್ಮಾನ ತಗೊಳ್ಳೋನಿಗೆ, ಎರಡೇ ಕುರ್ಚಿ ಇದ್ದದ್ದು. ನಮ್ಮಲ್ಲಿ ಕ್ರಮ ಏನು ಅಂತಂದರೆ ದಿಢೀರ್ ಯಾರಾದರೂ ಬಂದರೆ ಕೆಳಗಿದ್ದೊಬ್ಬನನ್ನು ಎಬ್ಬಿಸಿ ಅಲ್ಲಿಂದ ಕುರ್ಚನ್ನು ಮೇಲೆ ಹಿಡಿದು ನಮ್ಮ ಕ್ರಮ. ಹಾಗೆ ಕೆಳಗೆ ಪ್ಲಾಸ್ಟಿಕ್ ಕುರ್ಚಿ ಅದನ್ನು ತಂದಿಟ್ಟಾಗ ವಿದ್ಯಾಮಾನ್ಯರು ನಾನು ಸ್ವಾಮಿಗಳು ನನಗೊಂದು ಮರದ ಕುರ್ಚಿ ಬೇಕು ಅಂತ ಏನು ಹೇಳಿಲ್ಲ, ಅದರಲ್ಲಿ ಕೂತೇ ಬಿಟ್ರು. ಮತ್ತೆ ಮರದ ಕುರ್ಚಿ ಬಂತು, ಅದರಲ್ಲಿ ಕೂತು ಏನು ಮಾಡಬೇಕೀಗ? ನನಗೋ ಒಳಗಿಂದ ಡಬಡಬ ಏನಾಗ್ತದೋ ಏನೋ ಅಂತ ಹೇಳಿಕೊಂಡು. ಅದು ಏನು ದಯಾನೂ ಇಲ್ಲ, ದಾಕ್ಷಿಣ್ಯನೂ ಇಲ್ಲ, ಅದರಲ್ಲಿ ವೈರಾಗ್ಯನೇ. ಈ ಸಂದರ್ಭದಲ್ಲಿ ಸೀದಾ ಅಕಸ್ಮಾತ್ ಏನಾದರೂ ದೇವರ ಬಗ್ಗೆ ಒಂಚೂರು ಆ ಸಭೆಯಲ್ಲಿ ತಪ್ಪು ಏನಾದರೂ ಬಂದಿದ್ದಿದ್ರೆ ವಿದ್ಯಾಮಾನ್ಯ ತೀರ್ಥರು ಅಲ್ಲೇ ನನ್ನನ್ನು ಸೇರಿಸಿಕೊಂಡು ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹೇಳಿಕೊಂಡು ನನ್ನನ್ನು ಸೇರಿಸಿಕೊಂಡೇ ಜಾಡಿಸ್ತಿದ್ರು. ಆದರೆ ವಿದ್ಯಾಮಾನ್ಯರದ್ದೇ ಅನುಗ್ರಹ, ಅವರದ್ದೇ ದಯ. ಆ ಕ್ಷಣದಲ್ಲಿ ನನಗೆ ಥಟ್ಟನೆ ಒಂದು ಸ್ಫೂರ್ತಿ ಬಂತು. ಕೃಷ್ಣ ಒಂದು ಪೂರ್ಣಾವತಾರ ಅಂದರೆ ಕೃಷ್ಣನಿಂದಾಗಿ ಬಹಳಷ್ಟು ಜನ ತಾವು ಪೂರ್ಣತೆಯನ್ನು ಕಂಡವರು. ಆದ್ದರಿಂದ ಕೃಷ್ಣನನ್ನು ಪೂರ್ಣಾವತಾರ ಅಂತ ಅನ್ನೋದು ಹೊರತು ರಾಮ ಅಪೂರ್ಣಾವತಾರ, ಮತ್ಸ್ಯ ಸ್ವಲ್ಪ ಅವತಾರ, ಕೃಷ್ಣ ಮಾತ್ರ ಪೂರ್ಣ. ಸ್ವಲ್ಪನೂ ಕೂಡ ಅವರಲ್ಲಿ ಭೇದ ಚಿಂತನೆ ಮಾಡಬಾರದು. ಭೇದ ಚಿಂತನೆ ಮಾಡಿದರೆ ಬೆಟ್ಟದ ಮೇಲೆ ಮಳೆ ಬಿದ್ದರೆ ಎಷ್ಟು ಬೇಗವಾಗಿ ಕೆಳಗೆ ಬರುತ್ತೋ ಅದಕ್ಕಿಂತ ಬೇಗವಾಗಿ ನರಕಕ್ಕೆ ಹೋಗ್ತಾನೆ ಅಂತ ಹಿರಿಯರ ಮಾತು. ಆದರೆ ನಾನು ಏನಂದೆ ಆ ಸಂದರ್ಭದಲ್ಲಿ, ವಾಲಿ, ಸುಗ್ರೀವ ಇವರೆಲ್ಲ ಕೃಷ್ಣನಿಂದಾಗಿ ಕೃಷ್ಣಾವತಾರದಲ್ಲಿ ಪೂರ್ಣತ್ವವನ್ನು. ವಾಲಿ ಪೂರ್ಣ ಸೇವೆ ಮಾಡಿಲ್ಲಲ್ಲ, ಬಾಕಿ ಇತ್ತಲ್ಲ. ಕೃಷ್ಣಾವತಾರದಲ್ಲಿ ಅರ್ಜುನನಾಗಿ ಬಂದು ಪೂರ್ಣ ಸೇವೆ ಮಾಡಿದನ. ಸುಗ್ರೀವ ಜಾಸ್ತಿ ಮಾಡಿದ್ದಲ್ವೋ, ಅದನ್ನು ಕರ್ಣನಾಗಿ ಬಂದು ಕಳ್ಕೊಂಡು ಎಷ್ಟು ಬೇಕು ಅಷ್ಟಕ್ಕೆ ಇಟ್ಟುಕೊಂಡಲ್ವೋ. ಹಾಗಾದರೆ ಏನು, ಯಾವ ದಶಾವತಾರಗಳಲ್ಲಿ ಯಾವ ರೂಪದಿಂದ ಅವತಾರ ರೂಪಗಳು ಪೂರ್ಣತೆಯನ್ನು ಹೊಂದಿದ್ವೋ ಆ ರೂಪನೇ ಪೂರ್ಣಾವತಾರ ಅಂತಂದಾಗ ವಿದ್ಯಾಮಾನ ಅವರು ಕೂಡ ಚಪ್ಪಾಳೆ ತಡೆದು ಹೋಗಿಯೇ ಬಿಟ್ಟರು. ಅಂದರೆ ಏನಿದು, ಏನಾದರೂ ಸಿದ್ಧಾಂತದ ಬಗ್ಗೆ, ಈಗ ಬೇರೆಯವರು ಸಿದ್ಧಾಂತದ ಬಗ್ಗೆ ತಪ್ಪು ಮಾತಾಡೋದು, ಏನೇನು ಮಾತಾಡೋದು ಆಶ್ಚರ್ಯ ಅಲ್ಲ. ಆದರೆ ಈಗಿನ ಕಾಲದಲ್ಲಿ ನಮ್ಮವರೂ ಕೂಡ ಸಿದ್ಧಾಂತದ ಬಗ್ಗೆ ತಪ್ಪು ಮಾತಾಡ್ತಾರೆ. ತಪ್ಪು ಮಾತಾಡುವವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಅದನ್ನು ಯಾರಾದರೂ ತಪ್ಪು ಅಂತ ಹೇಳಲಿಕ್ಕೆ ಹೋದರೆ ಅವರನ್ನೇ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ವಿನಃ